ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಖುಷಿನೇ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾಳೆ ಇವತ್ತು. ಸೊ ಖುಷಿದು ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಡೇ ಬಂದಾಗಲೇ ಊರಲ್ಲಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಮೊಬೈಲ್ ಹಿಡಿಯೋದಕ್ಕೆ ಅಮ್ಮಂಗೆ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಈ ಥರದ್ದು ವೀಡಿಯೋಸ್ಗೆಲ್ಲ ಟ್ರೈಪಾಡ್ ಸೆಟ್ ಮಾಡಿಕೊಂಡು ಮಾಡೋದಕ್ಕೆ ಹೋದರೆ ನನ್ನ ಮಗ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಆ ವೀಡಿಯೋಸ್ ಎಲ್ಲ ಹಂಗೆ ಪೆಂಡಿಂಗಲ್ಲಿ ಇರ್ತಾಯಿದ್ದು. ಸೊ ಮಕ್ಕಳು ಕಣ್ಣು ಮಿಟ್ಕಿಸೋ ಅಷ್ಟರಲ್ಲಿ ದೊಡ್ಡವರಾಗ್ತಾರೆ. ಅದಕ್ಕೋಸ್ಕರ ನಾನು ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ಅವರ ಒಂದು ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ಆದಷ್ಟು ಅದೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಮಗೆ ಮೊಬೈಲಲ್ಲಿ ಸ್ಟೋರೇಜ್ ಅಷ್ಟು ಇರೋದಿಲ್ಲ ಅಲ್ವಾ. ಯೂಟ್ಯೂಬಲ್ಲಿ ಯಾವತ್ತಿದ್ರೂ ನಮ್ಮ ಹಿಂದಿನ ಒಂದು ಜೀವನನ ಆರಾಮಾಗಿ ನೋಡ್ಕೊಳ್ಬೋದು. ಆ ವೀಡಿಯೋಸ್ ಎಲ್ಲ ಹಾಗೆ ಇರ್ತವೆ ಯಾವಾಗ್ಲೂ. ನಮ್ಮ ಮೊಬೈಲಲ್ಲಿ ಡಿಲೀಟ್ ಆಗಿದ್ರು ಕೂಡ ಯೂಟ್ಯೂಬ್ನಲ್ಲಿ ಇರ್ತವೆ. ಆ ಅಪ್ಪ ತುಂಬಾ ಮಿಸ್ ಮಾಡ್ಕೊಳ್ತಿದ್ರು ಮಕ್ಕಳನ್ನ. ಸೊ ಇವತ್ತಂತೂ ಆರಾಮಾಗಿ ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಮೊಮ್ಮಕ್ಕಳು ಬಂದಿದ್ದಾರಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಮನೆ ದೇವರಿಗೆ ಹೋಗ್ಬರೋಣ, ಮನೆ ದೇವರ ಆಶೀರ್ವಾದ ಮಕ್ಕಳಿಗೆ ಸಿಗಲಿ ಅಂತ ಹೇಳಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ವಿ. ನಮ್ಮ ಮನೆ ದೇವರು ಮಂಚಿಹಳ್ಳಿನಲ್ಲಿರೋ ವೀರಭದ್ರ ಸ್ವಾಮಿ, ರುದ್ರೇಶ್ವರ ಸ್ವಾಮಿ ಅಂತ ಕರಿತೀವಿ. ಹೋಗ್ತಾ ದಾರಿನಲ್ಲಿನೇ ದಂಡಿನ ಮಾರಮ್ಮ ದೇವಸ್ಥಾನ ಸಿಗುತ್ತೆ ಕಡ್ಬಾನಲ್ಲಿ. ಕಡ್ಬಾನ ಕ್ರಾಸ್ ಮಾಡಿಕೊಂಡು ನಾವು ಹೋಗಬೇಕಾಗುತ್ತೆ. ನಾವು ಪ್ರತಿ ಸಲ ಕೂಡ ಆ ದೇವಸ್ಥಾನಕ್ಕೂ ಕೂಡ ಮನೆ ದೇವ್ರಿಗೆ ಹೋದಾಗ ಕಂಪಲ್ಸರಿಯಾಗಿ ಹೋಗಿ ಬರ್ತೀವಿ. ಹಾಗೆಯೇ ಯಾವುದಾದ್ರೂ ಮನೆಯಲ್ಲಿ ಹಸು ಕರುನ ಹಾಕಿದಾಗ ಅದನ್ನು ಆ ಟೈಮಲ್ಲಿ ಕೂಡ ಅಷ್ಟೇ ಅಲ್ಲಿಗೆ ಮೊಸರನ್ನು ಎಡೆ ತೊಗೊಂಡು ಹೋಗೋದು, ಹಾಲು ಎಡೆ ತೊಗೊಂಡು ಹೋಗಿ ಕೊಟ್ಟು ಪೂಜೆನ ಮಾಡಿಸ್ಕೊಂಬರೋ ಅಂಥದ್ದು ಕಂಪಲ್ಸರಿ. ಇಲ್ಲಿಗೆ ಬಂದು ಪೂಜೆ ಎಲ್ಲ ಏನೇನು ಹೂವು ಹಣ್ಣು ಏನೇನು ಬೇಕಿತ್ತು ಎಲ್ಲದನ್ನು ಕೂಡ ತಗೊಂಡು ದೇವಸ್ಥಾನದೊಳಗಡೆ ಬಂದ್ವಿ. ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಏನೂ ಅಲೋ ಇಲ್ಲ ಅಂತ ಆಮೇಲೆ ಹೇಳಿದ್ರು. ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಬಿಟ್ಟಿದ್ವಿ ಆಲ್ರೆಡಿ. ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀರಾ, ಇವಾಗ ಏನು ಯೂಸು ಅಂತ ಹೇಳ್ತಿದ್ರು. ಖುಷಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಿದ್ದಾಳಂತ ಹೇಳಿ. ತುಂಬ ಕಣ್ಣು ದೃಷ್ಟಿ ಆಗುತ್ತೆ ಅಂತ ಹೇಳಿ ಕೆನ್ನೆಗೆಲ್ಲ ಬೊಟ್ಟಿಟ್ಕೊಂಬಂದಿದ್ದೆ. ನನ್ನ ಹಸ್ಬೆಂಡು ಮುಖ ತುಂಬ ಮಸಿ ಬಳೋದು ಬಿಡು, ನಿನ್ನ ಮಕ್ಕಳನ್ನ ಯಾರೂ ನೋಡೋದೇ ಇಲ್ಲ ಅವಾಗ ಅಂತ ಹೇಳಿ ರೇಗಿಸ್ತಾಯಿದ್ರು. ಅದ್ರ ಪಕ್ಕನೇ ಷಣ್ಮದೇವ ದೇವಸ್ಥಾನ ಇದೆ. ಷಣ್ಮದೇವರ ದೇವಸ್ಥಾನಗಳು ತುಂಬಾ ರೇರು, ಎಲ್ಲೋ ಒಂದೊಂದು ಇರ್ತವೆ. ಸೊ ಹಾಗಾಗಿ ಇಲ್ಲಿ ಪಕ್ಕನೇ ಇರೋದ್ರಿಂದ ಆ ದೇವಸ್ಥಾನಕ್ಕೂ ಕೂಡ ನಾವು ಹೋಗಿ ಅಲ್ಲಿ ಕೂಡ ನಾವೇ ಯಾರೂ ಕೂಡ ಅಲ್ಲಿ ಪೂಜಾರಿಗಳಿರೋದಿಲ್ಲ. ನಾವೇನೇ ಸ್ವಲ್ಪ ಹಣ್ಣು ಕಾಯಿ ಎಲ್ಲ ಅಲ್ಲೇ ಇಟ್ಟು ಪೂಜೆ ಮಾಡಿಕೊಂಡು ಬರೋವಂಥದ್ದು. ನೋಡಿ, ನವಗ್ರಹ ದೇವರು ಕೂಡ ಇದೆ ಅಲ್ಲಿ. ಭಾವ, ನನ್ನ ಹಸ್ಬೆಂಡ್ ಅವರ ಅಣ್ಣ, ನಾವು ಫ್ಯಾಮಿಲಿ ಫುಲ್ ಎಲ್ಲರೂ ಕೂಡ ಹೋಗಿದ್ವಿ. ಅತ್ತೆ ಮಾವ ಭಾವ ಮತ್ತು ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲರೂ ಕೂಡ. ಸೊ ಮಂಚಿಹಳ್ಳಿನ ರೀಚ್ ಆದ್ವಿ. ಈ ದೇವಸ್ಥಾನದಲ್ಲಿ ಪಾಪುಗೆ ನೀರು ಕೂಡ ಹಾಕ್ಸಿದ್ವಿ. ವಿಡಿಯೋ ಅಂತೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಏನಕ್ಕೆ ಅಂತಂದರೆ ನಮ್ಮ ಮಾವನವರು ಗಂಟೆ ಬಡಿಯೋ ಶಬ್ದ ಮಂಗಳಾರತಿ ಮಾಡೋವಾಗ ನಾನು ಆಚೆ ಹೋಗ್ಬಿಡೋಣ ಅಂತ ಹೇಳಿ ನಾನು ನಿಂತ್ಕೊಂಡಿದ್ರೆ ಅಲ್ಲೇ ಆಟೋಮೆಟಿಕ್ಕಾಗಿ ಸೌಂಡ್ ಬರೋ ಥರ ಇವಾಗ ಎಲ್ಲ ದೇವಸ್ಥಾನಗಳಲ್ಲೂ ಇರುತ್ತಲ್ಲ, ಅದು ನಗಾರಿ ಬಡಿಯೋವಂಥದ್ದು, ಆ ಥರದನ್ನು ಸಡನ್ನಾಗಿ ಆನ್ ಮಾಡಿಬಿಟ್ರು, ಸ್ವಿಚ್ ಆನ್ ಮಾಡಿಬಿಟ್ರು. ಆ ಸೌಂಡು ಸ್ಟಾರ್ಟ್ ಆಗಿ ಒಂದು 2 ಸೆಕೆಂಡಿಗೆ ನಾನು ಸ್ವಿಚ್ ಆಫ್ ಮಾಡಿದೆ. ಬಟ್ ಆದರೂ ಕೂಡ ಅಷ್ಟೊತ್ತಿಗೆ ಅವಳು ಫುಲ್ಲು ರಾಂಗ್ ಆಗಿಬಿಟ್ಲು. ಯಾವುದು ವೀಡಿಯೋ ಮಾಡ್ಕೊಳ್ಳೋದಲ್ಲ, ಅವಳನ್ನ ಸಮಾಧಾನ ಮಾಡೋ ಅಷ್ಟರಲ್ಲಿನೇ ನನಗೆ ಸಾಕಾಗೋಯಿತು. ನನ್ನ ಮಗ ವಿಭೂತಿನ ತೆಗೆದು ಎಲ್ಲರಿಗೂ ಇಡ್ತಾ ಇದ್ದಾನೆ, ಎಲ್ಲ ಪ್ರತಿಯೊಬ್ಬರಿಗೂ ಹಣೆಗೆ ಇಡ್ತಾ ಇದ್ದಾನೆ, ಇಡಿಸ್ಕೊಳ್ಳಿ ಅಂತ ಹೇಳಿ. ನೋಡಿ, ಸ್ಟಾರ್ಟಿಂಗಲ್ಲಿ ಫುಲ್ ಆರಾಮಾಗಿದ್ಲು, ಏನೂ ಕೂಡ ಗಲಾಟೆ ಮಾಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಇತ್ತು ಮಗು. ನಮ್ಮ ಮಾವ ಮಾಡಿದ್ದ ಸಣ್ಣ ತಪ್ಪಿಂದ ತುಂಬಾ ರಾಂಗ್ ಆಗಿದ್ಲು. ಸಮಾಧಾನ ಮಾಡೋ ಅಷ್ಟರಲ್ಲಿನೇ ಸಾಕಾಯಿತು. ಈ ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಮಾಸ್ತಮ್ಮ ಅಂತ ಹೇಳಿ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಬರೋವಂಥವ್ರಿಗೆ ಗೊತ್ತಿರುತ್ತೆ, ಮಂಚಿಹಳ್ಳಿ ರುದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರೋವಂಥವ್ರಿಗೆ. ಆ ದೇವಸ್ಥಾನ ಬಿಟ್ಟು ಆ ಊರು ಬಿಟ್ಟು ಆಚೆನಲ್ಲಿ ಯಾವುದೋ ಒಂದು ತೋಟದಲ್ಲಿ ಇದೆ ಇದು ಮಾಸ್ತಮ್ಮನ ಮಾಡೋ ಅಂಥದ್ದು. ಇಲ್ಲಿ ತುಂಬ ಹಿಂದಿಂದ ನಡೆಸ್ಕೊಂಡು ಬಂದಿರೋವಂಥವ್ರು ಮಾತ್ರ ಬಂದು ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಇಲ್ಲೊಂದು ದೊಡ್ಡ ಬೇವಿನ ಮರ ಇದೆ, ಅದ್ರ ಕೆಳಗಡೆ ಕಲ್ಲಿಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ. ಇಲ್ಲಿ ನಾವು ಏನಾದರೂ ಮಕ್ಕಳಾದಾಗ, ಮದುವೆ ಮಾಡಿಸಿದಾಗ ಈ ಥರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಕೆಲವೊಬ್ಬರು ಪ್ರತಿ ವರ್ಷವೂ ಕೂಡ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಕೂತ್ಕೊಂಡಿದ್ದೆ ನಾನು ಪಾಪನೆಲ್ಲ ಎತ್ಕೊಂಡು. ನಮ್ಮ ಅತ್ತೆ ಫಸ್ಟು ಬ್ಲೌಸ್ ಪೀಸು ಏನೇನು ತಂದಿರ್ತಾರೆ ಅದನ್ನೆಲ್ಲ ಇಟ್ಟು ದೇವರಿಗೆ ಹೂವೆಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಪೂಜೆನ ಮಾಡ್ತಾಯಿದ್ರು.
ಮೊದಲಿಂದ ನಡ್ಸ್ಕೊಂಡು ಬಂದಿರ್ತಾರಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾವು ಸಡನ್ನಾಗಿ ನಿಲ್ಲಿಸೋದಕ್ಕಾಗೋದಿಲ್ಲ. ಇಲ್ಲಿ ಮೊಸರನ್ನ ಎಡೆ ಮಾಡಿ ತೊಗೊಂಡು ಹೋಗಬೇಕು. ಅಂದರೆ ಇಲ್ಲಿನೇ ಕಂಪ್ಲೀಟಾಗಿ ಎಲ್ಲರಿಗೂ ಕೊಟ್ಟು ತಿಂದು ಖಾಲಿ ಮಾಡಿ ಹೋಗ್ತೀವಿ ನಾವು. ಈ ಪ್ರಸಾದನ ನಾವು ಮನೆಗೆ ತೊಗೊಂಡು ಹೋಗೋದಿಲ್ಲ. ಇಲ್ಲಿ ಎಷ್ಟು ಜನ ನಾವೆಲ್ಲರೂ ಮನೆಯವರು ಇಲ್ಲೇ ಇದ್ವಲ್ಲ, ಹಾಗಾಗಿ ಇಲ್ಲೇ ಮೊಸರನ್ನ ಪ್ರತಿಯೊಬ್ಬರಿಗೂ ಒಂದೊಂದು ಸ್ವಲ್ಪ ಕೊಟ್ಬಿಟ್ಟು ತೊಗೊಂಡು ಹೋದ್ವಿ. ನಾವು ನೆಕ್ಸ್ಟ್ ಹೋಗಿದ್ದು KG ಟೆಂಪಲ್ ಕಾಳಘಟ್ಟಮ್ಮ ದೇವಸ್ಥಾನ. ಅಲ್ಲಿ ಪೂಜೆನ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.